ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ. ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದ ಮೈದಾನ. ದಿನಾಂಕ ಮೇ 9ರಿಂದ 13ನೇ ತಾರೀಕಿನವರೆಗೆ 5 ದಿನಗಳ ಕಾಲ ನಡೆಯಲಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು, ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ, ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ. ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಡು ನೃತ್ಯಗಳ ಜುಗಲ್ಬಂದಿ. ಮಕ್ಕಳ ಮನರಂಜನೆಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು. ಬೆಂಗಳೂರಿನ ಪ್ರಖ್ಯಾತ ವೆಂಕಟಾದ್ರಿ ಟೆಂಟ್ ಹೌಸ್ ಕಡೆಯಿಂದ ಲೇಸರ್ ಶೋ ಜುಗಲ್ಬಂದಿ. ಸ್ಟಾಲ್ ಬುಕಿಂಗ್ ಹಾಗೂ ಅಮ್ಯೂಸ್ಮೆಂಟ್ ಬುಕಿಂಗ್ಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9844303561 8310036299. ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಯಶಸ್ವಿಯಾಗಿ ಜರುಗಿದ ಬಿಜೆಪಿ ಜೆಡಿಎಸ್ ಯುವ ಸಮಾವೇಶ. ಕಾಂಗ್ರೆಸ್ನಿಂದ ದೇಶ ದಿವಾಳಿ ಎಂದ ಸಿಟಿ ರವಿ. ಎನ್ಡಿಎ ಅಭ್ಯರ್ಥಿ ಬೆಂಬಲಿಸಲು ಗಣ್ಯರ ಮನವಿ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಟ ದರ್ಶನ್ ಪ್ರಚಾರ. ಸ್ಟಾರ್ ನಟನಿಗೆ ಸಚಿವ ಚಲುವರಾಯಸ್ವಾಮಿ ಶಾಸಕರು ಸಾಥ್. ವೆಂಕಟರಮಣಗೌಡರನ್ನ ಬೆಂಬಲಿಸಲು ಮನವಿ. ಅಕ್ರಮವಾಗಿ ಕಸಾಯಿ ಖಾನೆಗೆ ಹಸುಗಳ ಸಾಗಾಟ. ಯುವಕರ ತಂಡದಿಂದ ದಾಳಿ. ಹಸುಗಳು ರಕ್ಷಣೆ. ಚನ್ನಪಟ್ಟಣದಲ್ಲಿ ದೂರು ದಾಖಲು. ನಮ್ಮ ಮತ ನಮ್ಮ ಹಕ್ಕು ಕಾರ್ಯಕ್ರಮ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ಆಯೋಜನೆ. ಕರಪತ್ರ ಹಂಚಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ಕಾರ್ಯಕರ್ತರು. ಕೆಆರ್ಪೇಟೆಯಲ್ಲಿ ಕುಮಾರಸ್ವಾಮಿ ಪರ ಬಿರುಸಿನ ಪ್ರಚಾರ. ಶಾಸಕ ಮಂಜು ಅವರಿಂದ ಮನೆ ಮನೆಗೆ ತೆರಳಿ ಮತಯಾಚನೆ. ಮಾಜಿ ಮುಖ್ಯಮಂತ್ರಿ ಗೆಲ್ಲಿಸಲು ನಾರಾಯಣಗೌಡ ಮನವಿ. ಮಂಡ್ಯದ ಎಸ್ಪಿ ಸಮುದಾಯ ಭವನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೃಹತ್ ಯುವ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಾಥ್ ನೀಡಿದರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿ, ಈ ಚುನಾವಣೆ ದೇಶ ಉಳಿಸುವ ಚುನಾವಣೆಯಾಗಿದೆ. ದೇಶ ಉಳಿಸುವ ಅಧಿಕಾರ ನಾವು ಹಾಕುವ ಮತದ ಮೇಲೆ ನಿಂತಿದೆ ಎಂದರು. ಈ ಚುನಾವಣೆ ದೇಶ ಉಳಿಸುವ ಚುನಾವಣೆ. ದೇಶ ಉಳಿಬೇಕಾದರೂ ದೇಶ ಉಳಿಸಿಕೊಳ್ಳುವ ಅಧಿಕಾರ, ತಾಕತ್ತು ನಾವು ಹಾಕುವ ಮತವನ್ನ ಆಧರಿಸಿರುತ್ತೆ. ನಾವು ದುಡ್ಡಿನ ಮುಖ ನೋಡಿ ಓಟ್ ಹಾಕಿದ್ರೆ ಕೇವಲ ಜಾತಿಗಷ್ಟೇ ಸೀಮಿತವಾದರೆ ಕಳ್ಕೊಳ್ಳೋದು ದೇಶವನ್ನ. ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದಾಗ ಮತ ಚಲಾಯಿಸಲು ಎಲ್ಲರಿಗೂ ಸಮಾನ ಅಧಿಕಾರ ಇರಬೇಕು ಎಂದು ಹೇಳಿದ್ದರು. ನಾನು ನಿಮಗೆ ಬ್ರಹ್ಮಾಸ್ತ್ರ ನೀಡುತ್ತೇನೆ. ಈ ಅಸ್ತ್ರದಿಂದ ನಿಮ್ಮ ಬದುಕು ರೂಪಿಸಿಕೊಳ್ಳಬಹುದು. ಈ ಅಸ್ತ್ರ ದೇಶದ ಭವಿಷ್ಯ ರೂಪಿಸುತ್ತದೆ ಎಂದು ತಿಳಿಸಿದರು. 2014ರ ಹಿಂದೆ ಕಾಂಗ್ರೆಸ್ 10 ವರ್ಷಗಳ ಕಾಲ ಅಧಿಕಾರ ನಡೆಸಿತ್ತು. ಈ ಅವಧಿಯಲ್ಲಿ ದೇಶವನ್ನ ದಿವಾಳಿಯ ಅಂಚಿಗೆ ತೆಗೆದುಕೊಂಡು ಹೋಗಲಾಯಿತು. ಆದರೆ ಮೋದಿ ಅವರು ಪ್ರಧಾನಿಯಾದ ನಂತರ ಒಂದೇ ಒಂದು ಹಗರಣಕ್ಕೆ ಅವಕಾಶ ನೀಡಿಲ್ಲ ಎಂದರು. ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿ ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಬಹಳ ದೊಡ್ಡ ಚರ್ಚೆ ನಡೀತದೆ. ಓಟಿನ ಅಧಿಕಾರ ಯಾರಿಗೆ ಕೊಡಬೇಕು ಅಂತ ಹೇಳಿ ಕೆಲವರು ಸಲಹೆ ಕೊಟ್ಟರು, ವಿದ್ಯಾವಂತರಿಗೆ ಮಾತ್ರ ಓಟಿನ ಅಧಿಕಾರ ಇರಲಿ ಅಂತ ಹೇಳಿ. ಒಂದೊಂದು ಓಟು ಕೂಡ ದೇಶದ ಅಭಿವೃದ್ಧಿಗಾಗಿ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಈ ಕಡೆ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತ ಭ್ರಷ್ಟಾಚಾರವನ್ನೇ ಉಸಿರಾಗಿಟ್ಕೊಂಡಿರ್ತಕ್ಕಂಥ
ಕಾಂಗ್ರೆಸ್ ಅನ್ನ ಸೋಲಿಸಿ ಬಿಜೆಪಿ ಬೆಂಬಲಿತ JDS ಅನ್ನ ಮಂಡ್ಯದಲ್ಲಿ ಗೆಲ್ಲಿಸಿ ಅಂತೇಳಿ ವಿನಂತಿ ಮಾಡಿ. ಹಿಂಗೆ ಬಿಟ್ರೆ ಕಾಂಗ್ರೆಸ್ನವರು ವಿಧಾನಸೌಧನೆಲ್ಲ ದೇಶನೇ ಮಾಡ್ಬಿಡ್ತಾರೆ. ಆ ದೇಶ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತಿದ್ರೆ ಬಿಜೆಪಿ ಬೆಂಬಲಿತ JDS ಅಭ್ಯರ್ಥಿಯನ್ನ ಮಂಡ್ಯದಲ್ಲಿ ದಾಖಲೆ ಮತಗಳ ಅಂತರದಲ್ಲಿ ಗೆಲ್ಲಿಸಿ ಅಂತೇಳಿ ವಿನಂತಿ ಮಾಡಿ. ಸಮಾವೇಶದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಡಾಕ್ಟರ್ ಸಿದ್ದರಾಮಯ್ಯ, ಅಶೋಕ್ ಜಯರಾಮ್, ಉಮೇಶ್, ವಸಂತಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಅವರು ನಾಗಮಂಗಲ ಹಾಗೂ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು. ಅವರಿಗೆ ಸಚಿವ ಎನ್ ಚಲುವರಾಯಸ್ವಾಮಿ ಮತ್ತು ಶಾಸಕರಾದ ಕದಲೂರು ಉದಯ್, ಗಣಿಗ ರವಿಕುಮಾರ್ ಸಾಥ್ ನೀಡಿದರು. ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಪ್ರಚಾರ. ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ. ನಾಗಮಂಗಲ ಹಾಗೂ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ. ರೋಡ್ ಶೋ ಮೂಲಕ ಸ್ಟಾರ್ ಚಂದ್ರು ಪರ ಮತಯಾಚಿಸುತ್ತಿರುವ ನಟ ದರ್ಶನ್. ಸೇವೆ ಮಾಡೋದಕ್ಕೆ ಅವ್ರ ಕೈನ ಬಲಪಡಿಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಕಳೆದ ಬಾರಿ ತೆರೆಯಿಂದ ನಿಂತು ಇವ್ರುಗಳು ಮಾಡಿದ ಸಹ ಯಾವತ್ತೂ ಮರಿಬಾರ್ದು. ಅದಕ್ಕೆ ಯಾವತ್ತಿದ್ರು ನಾನು ಸಿಗೋದಿಲ್ಲ. ಇವತ್ತಪ್ಪ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಆ ಕಡೆ ನಿಂತ್ಕೊಂಡಿದ್ವಿ ಅಷ್ಟೇನೆ, ಇವತ್ತು ಈ ಕಡೆ ನಿಂತಿದ್ವಿ ಅಷ್ಟೇ. ಹೌದಲ್ಲಪ್ಪ? ಏನಕ್ಕೆ ಅಂತಂದ್ರೆ ಇದೊಂದು ಮಾತು ಹೇಳ್ತೀನಿ. ಒಬ್ಬ ಮಗನಿಗೆ ಆತನಿಂದ CM ಅಲ್ಲ, PM ಅಲ್ಲ, ನೀವು ಯಾವುದೇ ಭಗವಂತ ನಿಂತರೂ ಕೂಡ ಆತನಿಗೆ ಎಷ್ಟೇ ಹಿಂದ್ಗಡೆ ತಳ್ಳಿದ್ರು ಕೂಡ ಅವನೊಂದು 50%, 70% ಇರ್ತಾನೆ, ಮುಂದೆ ಹೋಗ್ಬೇಕಾ ಹಿಂದೆ ಬರ್ಬೇಕಾ ಅಂತ ಹೇಳಿ. ಆದ್ರೆ ಅದೇ ಒಬ್ಬ ಮಗನಿಗೆ ಹಿಂದ್ಗಡೆ ತಂದೆ ನಿಂತ್ರೆ ಅವನು 100% ಮುಂದೆ ಹೋಗ್ತಾನೆ. ಯಾಕಂದ್ರೆ ಇದು ನನ್ನ ತಂದೆ ಅವನು ಅಂತ. ಆತರ ಕಳೆದ ಬಾರಿ ನಮ್ಮ ಚುನಾವಣೆಯಲ್ಲಿ ಇವರೆಲ್ಲ ಹಿಂದೆ ನಿಂತು ನಮ್ಮ ತಳ್ಳಿದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದಾಳೆ. ಇಲ್ಲ ಅಂದ್ರೆ ಖಂಡಿತ ಇಲ್ಲ. ಅದು ತುಂಬಾ ಗಂಟಾಗೋಷ್ಠವಾಗಿ ಹೇಳ್ತೀನಿ. ಆ ಋಣ ತೀರ್ಸಕ್ಕೂ ಕೂಡ ಇನ್ನು 7 ಜನ ಹೆಚ್ಚು ಬಂದ್ರು ನನ್ನ ಕೈಲಾಗಲ್ಲ. ಆದ್ರೆ ಇವತ್ತು ನೀವೆಲ್ಲ ಸೇರಿದ್ದೀರಾ. ನಮ್ಮ ಗಾಣಿಗ ರೆಡಿಯಾಗ್ಬೋದು, ನಮ್ಮ ಉದಯಣ್ಣನ್ಗಾಗ್ಬೋದು, ಚೆಲ್ವಾಡನ್ಗಾಗ್ಬೋದು, ಅವ್ರ ಕೈನ ಬಲಪಡಿಸೋದಕ್ಕೆ ನಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರು ಅವ್ರಿಗೆ ಹಾಕಿ ನಮ್ಮ ಸೇವೆ ಮಾಡೋ ಅವಕಾಶನ ಮಾಡಿಕೊಡಕ್ಕೆ ಕರೆಯಲಾಗ್ಬೇಡ್ಕೊಳ್ತೀನಿ. ನಟ ದರ್ಶನ್ಗೆ ಅಭ್ಯರ್ಥಿ ಸ್ಟಾರ್ ಚಂದ್ರು, ಸಚಿವ ಎನ್ ಚಲುವರಾಯಸ್ವಾಮಿ, ಶಾಸಕ ಗಣಿಗ ಪಿ ರವಿಕುಮಾರ್, ಕದಲೂರು ಉದಯ್ ಸಾಥ್. ಮದ್ದೂರಿನ ಕೊಪ್ಪ ಗ್ರಾಮದಲ್ಲಿ ದರ್ಶನ್ ಪ್ರಚಾರ. ಅಕ್ರಮವಾಗಿ ಹಸುಗಳನ್ನ ಸಾಗಿಸುತ್ತಿದ್ದ ಕ್ಯಾಂಟರ್ ವಶಕ್ಕೆ ಪಡೆದು ಹಸುಗಳನ್ನ ರಕ್ಷಿಸುವ ಘಟನೆ ಮದ್ದೂರು ತಾಲೂಕಿನ ನಿಡಘಟ್ಟ ಚೆಕ್ ಪೋಸ್ಟ್ ಬಳಿ ಜರುಗಿದೆ. ಅಕ್ರಮವಾಗಿ ಹಸುಗಳನ್ನ ಸಾಗಿಸುತ್ತಿದ್ದ ಕ್ಯಾಂಟರ್ ವಶಕ್ಕೆ ಪಡೆದು ಹಸುಗಳನ್ನ ರಕ್ಷಿಸಿದರು. ಘಟನೆ ಮದ್ದೂರು ತಾಲೂಕಿನ ನಿಡಘಟ್ಟ ಚೆಕ್ ಪೋಸ್ಟ್ ಬಳಿ ಜರುಗಿದೆ. ಕಿಡಿಗೇಡಿಗಳು ಕ್ಯಾಂಟರ್ನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಕಸಾಯಿ ಖಾನೆಗೆ ಹಸುಗಳನ್ನು ಸಾಗಿಸುತ್ತಿದ್ದರು. ಇದನ್ನು ಗಮನಿಸಿದ ಯುವಕರ ತಂಡ ಕ್ಯಾಂಟರ್ ಫಾಲೋ ಮಾಡಿ ತಡೆದು ಪೊಲೀಸರ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಿದಾಗ ಅಕ್ರಮವಾಗಿ ಹಸುಗಳು ಸಾಗಾಣಿಕೆ ಮಾಡುತ್ತಿರುವುದು ಕಂಡುಬಂದಿದೆ. ತಕ್ಷಣವೇ ಕ್ಯಾಂಟರ್ ವಶಕ್ಕೆ ಪಡೆದು ಗೋವುಗಳನ್ನು ರಕ್ಷಣೆ ಮಾಡಿ ಕಿಡಿಗೇಡಿಗಳ ವಿರುದ್ಧ ಚನ್ನಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಮ್ಮ ಗೋಮಾತೆನೆಲ್ಲ ಸಾಗಿಸ್ತವ್ರೆ ಕ್ಯಾಂಟ್ರಲ್ಲಿ. ಮದ್ದೂರಲ್ಲಿ ಹಿಡ್ದಿದ್ದೀವಿ, ಚನ್ನಪಟ್ಟಣ ಸ್ಟೇಷನ್ಗೆ ಕರ್ಕೊಂಬಂದಿದ್ದೀವಿ. ಮಂಡ್ಯ ಜಿಲ್ಲಾ ಜನತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ವಿಷ ನೀಡಿಲ್ಲ, ಹಾಲನ್ನೇ ನೀಡಿದ್ದಾರೆ. ಆದರೆ ಅವರು ಮಂಡ್ಯ ಜಿಲ್ಲೆಯ ಜನತೆಗೆ ವಿಷ ನೀಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮಂಗಲದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನನಗೆ ಹಾಲು ನೀಡಿ ಅಥವಾ ವಿಷವನ್ನಾದರೂ ನೀಡಿ ಎಂದು ಭಾವುಕರಾಗಿ ನುಡಿದಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಎಂದೂ ವಿಷವನ್ನ ನೀಡಿಲ್ಲ, ತಣ್ಣನೆಯ ಹಾಲನ್ನೇ ನೀಡಿದ್ದಾರೆ ಎಂದು ತಿರುಗೇಟು ನೀಡಿದರು. ರಾಜಕೀಯವಾಗಿ ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಳೆದಿದ್ದರೆ ಅದಕ್ಕೆ ಮಂಡ್ಯ ಜಿಲ್ಲೆಯೇ ಕಾರಣ. ಆದರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಹಾಗೂ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ವಿಷ ನೀಡಿದ್ದಾರೆ ಎಂದು ಕಿಡಿಕಾರಿದರು. ಅವರು ಅಧಿಕಾರದಲ್ಲಿದ್ದಾಗ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿಲ್ಲ, ಒಕ್ಕಲಿಗ ಸಮುದಾಯದವರಿಗೆ ನಿಗಮ ಮಂಡಳಿಗಳಲ್ಲೂ ಅವಕಾಶ ನೀಡಿಲ್ಲ.
ಆದರೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ 8 ಮಂದಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ನೀಡಿದೆ. ಹಲವಾರು ಮಂದಿಯನ್ನ ಸಚಿವರನ್ನಾಗಿ ಮಾಡಿದೆ. ನಿಗಮ ಮಂಡಳಿಗಳಿಗೂ ಒಕ್ಕಲಿಗ ಸಮಾಜಕ್ಕೆ ಆದ್ಯತೆ ನೀಡಿದೆ ಎಂದು ತಿಳಿಸಿದರು. ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ನನಗೆ ಹಾಲಾರು ಕೊಡಿ, ವಿಷವನ್ನಾದರೂ ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ನಾನು ತಮ್ಮ ಮೂಲಕ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮತ್ತು ನಮ್ಮ ಜಿಲ್ಲೆ ಮತದಾರರಿಗೆ ನಾನು ಹೇಳೋದೇನೆಂದರೆ, ಮಂಡ್ಯ ಜಿಲ್ಲೆ ಜನತೆ ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಒಂದು ದಿನವೂ ಕೂಡ ವಿಷ ಕೊಟ್ಟಿಲ್ಲ. ಅವರು ಈ ದೇಶದ ರಾಜಕಾರಣದಲ್ಲಿ ಏನಾದರೂ ದೇವೇಗೌಡ ಕುಮಾರಸ್ವಾಮಿ ಅವರು ಬೆಳೆದಿದ್ದಾರೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಲೋಕಸಭಾ ವ್ಯಾಪ್ತಿಯ ಮತದಾರರಿಂದ. ಅವರಿಗೆ ರಾಜಕೀಯವಾಗಿ ದೀರ್ಘಕಾಲ ಶಕ್ತಿ ತುಂಬಿದಂಥದ್ದು ಮಂಡ್ಯ ಜಿಲ್ಲೆಯ ಜನತೆ. ಅವರಿಗೆ ಸದಾ ಹಾಲು ಕೊಟ್ಟಿದೆ, ಸದಾ ಹಾಲು ಕೊಟ್ಟಿದೆ, ಎಂದೂ ಕೂಡ ವಿಷ ಕೊಟ್ಟಿಲ್ಲ ಈ ಜಿಲ್ಲೆಯ ಜನ. ಆದರೆ ಅವರ ತಂದೆ 60 ವರ್ಷ ರಾಜಕಾರಣ ಮಾಡಿದ್ದಾರೆ ಸಕ್ರಿಯವಾಗಿ. ಪ್ರಧಾನಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು. ಶ್ರೀಮಾನ್ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದರು. ಆದರೆ ಮಂಡ್ಯ ಜಿಲ್ಲೆ ಜನತೆ ಸದಾ ತಮಗೆ ಹಾಲು ಕೊಟ್ಟರು ಕೂಡ ಸದಾ ನೀವು ಮಂಡ್ಯ ಜಿಲ್ಲೆ ಜನತೆಗೆ ವಿಷ ಕೊಟ್ಟಿದ್ದೀರಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ 8,000 ಕೋಟಿ ಅನುದಾನವನ್ನು ಘೋಷಿಸಿದ್ದರು. ಆದರೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ 8 ಪೈಸೆ ಅನುದಾನವನ್ನು ನೀಡಲಿಲ್ಲ. ಕುಮಾರಸ್ವಾಮಿ ಅವರಿಗೆ 3 ತಿಂಗಳು ಅವಕಾಶವಿದ್ದರೂ 8 ರೂಪಾಯಿಗಳನ್ನು ಮಂಡ್ಯದ ಅಭಿವೃದ್ಧಿಗೆ ಕೊಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 8,000 ಕೋಟಿ ಕೊಡ್ತೀವಿ ಎಂದು 8 ಪೈಸಾ ಕೊಡ್ಲಿಲ್ವಲ್ರಿ ನೀವು ಮುಖ್ಯಮಂತ್ರಿ ಆಗಿ? ಮುಂದೆ ನಾವು ಮಾಡ್ತೀವಿ ಅಂತೀರಲ್ರಿ, ಯಾವ ಬಾಯಿನಲ್ಲಿ? ಎಷ್ಟು ಸುಳ್ಳು ಹೇಳ್ತೀರಿ ನೀವು? ಇವತ್ತು ಜನರ ಮುಂದೆ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಈ ಜಿಲ್ಲೆ ಎಲ್ಲ ಶಾಸಕರುಗಳು ಒಟ್ಟುಗೂಡಿ ಈ ಎಲ್ಲ ಯೋಜನೆ ಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ MS ಚಿದಂಬರ್, ಮಹಿಳಾ ಘಟಕದ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ಕೆಪಿಸಿಸಿ ಸದಸ್ಯ TS ಸತ್ಯಾನಂದ, ಕೀಲಾರ ಕೃಷ್ಣ, ಜಯರಾಮು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ನಮ್ಮ ಮತ ನಮ್ಮ ಹಕ್ಕು ಮತದಾನ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಜನರಲ್ ಕ್ಲಬ್ ಅಧ್ಯಕ್ಷ ಬಸವೇಗೌಡ, ಹಿರಿಯ ಪತ್ರಕರ್ತ ಕೌಡ್ಲೆ ಚೆನ್ನಪ್ಪ ಅವರು ಕರಪತ್ರಗಳನ್ನು ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಜನರಲ್ ಕ್ಲಬ್ ಅಧ್ಯಕ್ಷ ಬಸವೇಗೌಡ ಮಾತನಾಡಿ, ಜನರಲಿಸ್ಟ್ ಕ್ಲಬ್ ವತಿಯಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. ನಮ್ಮ ಮತ ನಮ್ಮ ಹಕ್ಕಾಗಿದೆ, ಹಾಗಾಗಿ ಪ್ರತಿಯೊಬ್ಬರೂ ಮತದಾನದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಒಂದು ಕರಪತ್ರವನ್ನು ಮಂಡ್ಯ ಜಿಲ್ಲಾದ್ಯಂತ ಎಲ್ಲ ಕಡೆಗೂ ಸಹ ಹಂಚುವಂತಹ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಅದರ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ಏನು ನಾವು ಈ ಕರಪತ್ರದಲ್ಲಿ ತಿಳಿಸಿದ್ದೀವಿ ಅಂತ ಹೇಳಿದ್ದೀವೋ ಅದು ತಮ್ಮೆಲ್ಲರ ಹೃದಯಕ್ಕೂ ತಟ್ಟುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ದಯವಿಟ್ಟು ಆ ರೀತಿಯೇ ಸಹ ಸಾರ್ವಜನಿಕರು ಎಲ್ಲರೂ ಸಹ ಏನು ನಮ್ಮ ಕರಪತ್ರದಲ್ಲಿ ಇದೆಯಾ ಅದನ್ನು ತಾವು ನಿಮ್ಮ ಹೃದಯದಲ್ಲಿ ಬರುವತಕ್ಕಂಥ ಅನಿಸಿಕೆಗಳನ್ನು ಮನಸ್ಸಲ್ಲಿ ಅಂದ್ಕೊಂಡು ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಂದ್ಬಿಟ್ಟು ನಾನು ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಪರವಾಗಿ ಸರ್ವರನ್ನು ಕೋರ್ತೀನಿ. ನಂತರ ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅನುಪಮ, ರಮೇಶ್, ರಾಮಕೃಷ್ಣ ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿ ಹಾಗೂ ಕಸಬಾ ಹೋಬಳಿ, ಕತ್ತರಘಟ್ಟ, ಮಡವಿನಕೋಡಿ, ಹರಿಹರಪುರ, ಮಂದಗೆರೆ, ಶ್ರವಣಹಳ್ಳಿ, ಅಲ್ಲಿನಹಳ್ಳಿ, ಗದ್ದೆ ಹೊಸೂರು, ಅಕ್ಕಿ ಹೆಬ್ಬಾಳು, ಸಿಂಗನಹಳ್ಳಿ, ಮಾಚಹೊಳಲು, ಚೌಡಸಮುದ್ರ, ಜೈನಹಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಕುಮಾರಸ್ವಾಮಿ ಪರವಾಗಿ ಶಾಸಕ HE ಮಂಜು ನೇತೃತ್ವದಲ್ಲಿ ಬಿರುಸಿನ ಮತಯಾಚನೆ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿ ಹಾಗೂ ಕಸಬಾ ಹೋಬಳಿ, ಕತ್ತರಘಟ್ಟ, ಮಡವಿನಕೋಡಿ, ಹರಿಹರಪುರ, ಮಂದಗೆರೆ, ಶ್ರವಣಹಳ್ಳಿ, ಆಲೇನಹಳ್ಳಿ, ಗದ್ದೆ ಹೊಸೂರು, ಅಕ್ಕಿ ಹೆಬ್ಬಾಳು, ಸಿಂಗನಹಳ್ಳಿ, ಮಾಚಹೊಳಲು,
ಚೌಡಸಮುದ್ರ, ಜೈನಹಳ್ಳಿ ಸೇರಿದಂತೆ ಇತರ ಗ್ರಾಮಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಪರವಾಗಿ ಶಾಸಕ ಎಚ್.ಡಿ. ಮಂಜು ನೇತೃತ್ವದಲ್ಲಿ ಬಿರುಸಿನ ಮತಯಾಚನೆ ಮಾಡಲಾಯಿತು. ಬಳಿಕ ಮಾತನಾಡಿದ ಶಾಸಕ ಎಚ್.ಡಿ. ಮಂಜು, ನಿಮ್ಮೆಲ್ಲರ ನಾಯಕರು ಕುಮಾರಣ್ಣ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಡಳಿತ ನಡೆಸಿರುವುದು ನಿಮಗೆಲ್ಲ ಗೊತ್ತಿರುವ ವಿಚಾರವಾಗಿದೆ. ರೈತರು, ಮಹಿಳೆಯರು, ಹಿಂದುಳಿದ ವರ್ಗಗಳ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡಿರುವುದು ಎಲ್ಲರಿಗೂ ಗೊತ್ತಿದೆ. ಅಲ್ಲದೆ 25,000 ಕೋಟಿಗಿಂತ ಹೆಚ್ಚು ರೈತರ ಸಾಲ ಮನ್ನಾ ಮಾಡಿರುವುದು ದಾಖಲೆಯಾಗಿದೆ. ಒಂದು ವೇಳೆ ಕುಮಾರಣ್ಣ ಗೆದ್ದು ಸಂಸತ್ತನ್ನ ಪ್ರವೇಶ ಮಾಡಿದರೆ ಜ್ವಲಂತ ಕಾವೇರಿ ನದಿ ಸಮಸ್ಯೆಯನ್ನ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಅಲ್ಲದೆ 3ನೇ ಬಾರಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಲು ಸಜ್ಜಾಗುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ಕುಮಾರಣ್ಣ ಅವರಿಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಮತದಾರ ಒಂದು ಮನಸ್ಸಿದ್ರೆ ಮುಖ್ಯವಾಗಿ ಹೇಳ್ಕೊತಾ ಇಲ್ಲ. 100 ಭಾಗ ಗೆಲ್ಲಿಸಿದ್ರೆ ಅವ್ರಿಗೆ ಗೊತ್ತಾಗಿದೆ. ಬಂದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇಷ್ಟೇ, ಒಂದು ವೇಳೆ ಅವ್ರಿಗೆ ಸಮರ್ಥವಾಗಿ ಅಭ್ಯರ್ಥಿ ಆಗಿದ್ರೆ ಓಕೆ. ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ಸಮರ್ಥ ಅಭ್ಯರ್ಥಿ, ನಮ್ಮ ಪಕ್ಷದಲ್ಲಿ ಅವರು ಬಿಜೆಪಿಯಲ್ಲೇ. ಸಿದ್ದರಾಮಯ್ಯನವರು 2 ಸರಿ ಮುಖ್ಯಮಂತ್ರಿ, ಅವರು ಸಮರ್ಥವಾದ ಅಭ್ಯರ್ಥಿ. ಬೊಮ್ಮಾಯಿಯವರು ಮುಖ್ಯಮಂತ್ರಿ, ಅವರು ಸಮರ್ಥವಾದ ಅಭ್ಯರ್ಥಿ. ವಿಚಾರ ಏನಿಲ್ಲ, ಎತ್ತಿಲ್ಲ, ನನ್ನಂಗೆ ಮಾತಾಡೋಕೆ ಬರೋಕ್ಕಿಲ್ಲ. ಅವ್ನಿಗೆ ನಿಮ್ಮ ಕೈ ಮುಗಿದು ಓಟ್ ಹಾಕ್ರಪ್ಪ ಅಂತ ಇಷ್ಟಬಿಟ್ರೆ ಯಾವಾಗಲೂ ಕೈ ಮುಗಿ ಮಾಡ್ಕೊಂಡಿರ್ತಾರೆ. ಅವರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕರ್ಕೊಂಡು ನಿಲ್ಲಿಸೋದೆ, ಹಣದಿಂದ ಚುನಾವಣೆ ಮಾಡಿ ಅವ್ರು ಗೆಲ್ಲಿಸ್ತೀವಿ ಅಂತ. ನಮ್ಮ ಸಮಸ್ಯೆಗಳು ಏನು ಗೊತ್ತಿದೆ ಅವ್ರಿಗೆ? ಯಾವ್ದಾದ್ರು ಸಮಸ್ಯೆ ಗೊತ್ತಿದೆ ಹೇಳಿ? ಕಾವೇರಿ ಸಮಸ್ಯೆ ಗೊತ್ತಿದೆಯಾ? TMC ನೀರಿಗೆ ಎಷ್ಟು ಬರ್ತದೆ ಗೊತ್ತಿದೆಯಾ? ಈ ಸಂದರ್ಭದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷ MB ಹರೀಶ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಧನಂಜಯ್ ಕುಮಾರ್ ಮಾತನಾಡಿದರು. ಮೊನ್ನೆ ನೋಡಿದ್ರಣ್ಣ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನಂತ, ದೇವೇಗೌಡರ ಕುಟುಂಬನ ಮುಗಿಸ್ಬೇಕು, JDS ಪಕ್ಷವನ್ನು ಮುಗಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಣ್ಣ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಅಣ್ಣ, ಮತ್ತೆ ಹೇಳ್ತೀನಿ, ಎಣ್ಣೆ ಬಂದಾಗ ನಾವು ಕಣ್ಮಿಟ್ಕೊಂಡು ಬೇಡ ಅಣ್ಣ. ಇಷ್ಟು ವರ್ಷ ನಾವು ಮಂಜಣ್ಣಗೆ ಓಟ್ ಹಾಕ್ತೋ, ನಾರಾಯಣಗೌಡರಿಗೆ ಓಟ್ ಹಾಕ್ತೋ, ಇವ್ರಿಗೆಲ್ಲ ಓಟ್ ಹಾಕ್ತೋ ಅಣ್ಣ. ಕುಮಾರಸ್ವಾಮಿ ಸನ್ಮಾನ್ಯ ಪೂಜೆ ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕೋಂಥ ಅವಕಾಶ ನಮಗೆ ಸಿಕ್ಕಿರಲಿಲ್ಲ ಅಣ್ಣ. ಇದು ಯೋಗ ಸಿಕ್ಕಿದೆ ಅಣ್ಣ. ದಯಮಾಡಿ ಅವರು JDS ಮುಖಂಡ ರಘು, ವಕೀಲರಾದ ನವೀನ್ ಕುಮಾರ್, ಬೀರುವಳ್ಳಿ ಕುಮಾರ್, ಜೈನಹಳ್ಳಿ ದಿನೇಶ್, ನಂದೀಶ್, ಶಾಸಕ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಸೇರಿದಂತೆ ಇತರರು ಹಾಜರಿದ್ದರು. ದೇಶದಲ್ಲಿ 60 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ದಲಿತರಿಗೆ ನೋವು ಕೊಟ್ಟಿದ್ದು, ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಿರಸ್ಕರಿಸಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವಂತೆ ಜಾತ್ಯತೀತ ಜನತಾದಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿಭಾಗದ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆ ಅನ್ನದಾನಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ 60 ವರ್ಷಗಳ ಕಾಲ ಆಡಳಿತ ನಡೆಸಿದೆ. ಈ ಸಂದರ್ಭದಲ್ಲಿ ದಲಿತರಿಗೆ ನೋವು ಉಂಟು ಮಾಡಿದೆ. ಯಾವುದೇ ಜನಪರ ಕೆಲಸಗಳನ್ನು ಮಾಡದೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದೆ ಎಂದು ದೂರಿದರು. ಎಚ್.ಡಿ. ದೇವೇಗೌಡರು ಸಂವಿಧಾನವನ್ನ ಯಥಾವತ್ತಾಗಿ ಜಾರಿಗೆ ತಂದಿದ್ದಾರೆ. ಅಂಬೇಡ್ಕರ್ ಅವರ ಆಶಯವನ್ನ ಪೂರೈಸಿದ್ದಾರೆ. ಸ್ಥಳೀಯವಾಗಿ ಮೀಸಲಾತಿ ಕಲ್ಪಿಸಿದ್ದಾರೆ ಎಂದು ನುಡಿದರು. ಗಂಗಾ ಕಲ್ಯಾಣ ಯೋಜನೆಯನ್ನ ದೇವೇಗೌಡರು ಜಾರಿಗೆ ತಂದಿದ್ದು, ಇದನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಅವರು, ಕಾಂಗ್ರೆಸ್ ಪಕ್ಷ 98 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದು, ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಸಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. 4ರಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ಸ್ಥಳೀಯವಾಗಿ ಮೀಸಲಾತಿಯನ್ನು ಕೊಟ್ಟಂಥ ಹೆಗ್ಗಳಿಕೆ, ಕೀರ್ತಿ ಮತ್ತು ಸಂವಿಧಾನವನ್ನು ಪೂರ್ಣವಾಗಿ ಜಾರಿಗೆ ಕೊಟ್ಟಂಥ ಅಂಬೇಡ್ಕರ್ ಆಶಯಗಳನ್ನು ಪೂರೈಸ್ತಕ್ಕಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅವರು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ. ಸ್ಥಳೀಯವಾಗಿ ಮೀಸಲಾತಿ ಕೊಟ್ಟರು. ನಮ್ಮವರು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ಇವತ್ತು ಮೀಸಲಾತಿಯನ್ನು ತಗೊಂಡು ಅಧ್ಯಕ್ಷರು ಉಪಾಧ್ಯಕ್ಷರಾಗ್ತಾ ಇದ್ದಾರೆ. ಒಂದು. ಇನ್ನೊಂದು, ದಲಿತರ ಭೂಮಿಗೆ ಗಂಗಾ ಕಲ್ಯಾಣ ಯೋಜನೆಯನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದಿದ್ದೆ ಸನ್ಮಾನ್ಯ ದೇವೇಗೌಡರು. ಮಾಜಿ ಸಚಿವ ಆಲ್ಕೋಡ್ ಹನುಮಂತಪ್ಪ ಮಾತನಾಡಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪರವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕೇಂದ್ರಕ್ಕೆ ಹೋದರೆ ಮತ್ತಷ್ಟು ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಆದ ಕಾರಣ ಅವರನ್ನು ಬೆಂಬಲಿಸಬೇಕು ಎಂದು ವಿನಂತಿ ಮಾಡಿದರು. ಮಂಡ್ಯ ಜಿಲ್ಲೆಯ ಜನರನ್ನು ನಾವು ಭಾಳ ಕಳಕಳಿಯಿಂದ ಮತ ಹಾಕಿ ಕುಮಾರಸ್ವಾಮಿ ಅವರಿಗೆ ಅಂತೇಳಿ ನಾವು ಮನವಿ ಮಾಡ್ತೇವೆ. ಕಾರಣ ಏನಂತಂದರೆ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ
ಅನೇಕ ಜನಪರವಾದಂಥ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು SC ST ಮೈನಾರಿಟೀಸು ಬ್ಯಾಕ್ವರ್ಡ್ ಕ್ಲಾಸ್ ಪರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವು ಕೇಂದ್ರಕ್ಕೆ ಹೋದರೆ ಅನೇಕ ಯೋಜನೆಗಳು ಇರ್ತಕ್ಕಂಥದ್ದು, ಭಾಳ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಅಲ್ಲಿ ಹೋದರೆ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಚರ್ಚೆ ಮಾಡೋದಕ್ಕೆ ಮತ್ತು ಮಾತನಾಡ್ತಕ್ಕಂಥ ಅವಕಾಶ ಇರ್ತದೆ, ಮಂಜೂರು ಮಾಡಿಸ್ತಕ್ಕಂಥ ಅವಕಾಶಗಳಿರ್ತವೆ. ಆ ಅವಕಾಶಗಳು ಬಳಸ್ಕೊಳ್ಳೋದಕ್ಕೆ ಒಬ್ಬ ಪರಿಣಿತರನ್ನ ಈಗಿರ್ತಕ್ಕಂಥ ಇಬ್ಬರಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು, ಈ ರಾಜ್ಯದ ಸಮಸ್ಯೆಗಳನ್ನು ಸಮಗ್ರವಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಆದರೆ ಇನ್ನೊಬ್ಬ ಅಭ್ಯರ್ಥಿ ಏನಂತಂದರೆ ಅವರು ಗುತ್ತೇದಾರರಾಗಿದ್ದಾರೆ, ಮತ್ತು ಅವರು ಕೂಡ ತಿಳ್ಕೊಂಡಿರಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವ್ರಿಗಿರೋಷ್ಟು ಸಮಗ್ರ ಅಧ್ಯಯನ ಮೋಸ್ಟ್ ಅವ್ರಿಗೆ ಇರಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಭದ್ರಚಲ ಮೂರ್ತಿ, ಸಾತನೂರು ಜಯರಾಮು, ಶಂಕರ್ ಪಾಪಯ್ಯ ಸೇರಿದಂತೆ ಇತರರಿದ್ದರು. ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕಕ್ಕೆ ರಾಷ್ಟ್ರೀಯ ಪ್ರಾಕೃತಿಕ ವಿಕೋಪ ನಿಧಿಯಿಂದ ತಕ್ಷಣವೇ ಬರ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ನೀಡಿರುವ ಆದೇಶವನ್ನು ಸ್ವಾಗತಿಸಿರುವ ಕಾಂಗ್ರೆಸ್ ಮುಖಂಡ ಶಿವನಂಜು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟರಮಣಗೌಡ ಅವರನ್ನು ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಸೆಪ್ಟೆಂಬರ್ 23ರಲ್ಲಿ ಕರ್ನಾಟಕ ಸರ್ಕಾರ ಬರ ಘೋಷಣೆ ಮಾಡಿದ್ದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯಕ್ಕೆ ಆಗಮಿಸಿ ಭೀಕರ ಪರಿಸ್ಥಿತಿ ಇರುವುದನ್ನು ಮನವರಿಕೆ ಮಾಡಿಕೊಂಡು ರಾಷ್ಟ್ರೀಯ ಪ್ರಾಕೃತಿಕ ವಿಕೋಪ ನಿಧಿಯಿಂದ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ನೀಡುವಂತೆ ಶಿಫಾರಸು ಮಾಡಿತ್ತು. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬರ ಪರಿಹಾರಕ್ಕೆ ಮನವಿ ಮಾಡಿದ್ದರು. ಆದರೆ ಹಣ ಬಿಡುಗಡೆ ಮಾಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಲಾಗಿತ್ತು ಎಂದು ದೂರಿದರು. ಕಳೆದ ಸೆಪ್ಟೆಂಬರ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕಂದಾಯ ಸಚಿವರು ಹಾಗೂ ಕೃಷಿ ಸಚಿವರು ಸರ್ಕಾರ ಬರವನ್ನು ಘೋಷಣೆ ಮಾಡಿದ್ದು, ಸೆಪ್ಟೆಂಬರ್ನಿಂದ ಸತತವಾಗಿ ಇಲ್ಲಿಯವರೆಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಬ್ಬರು ಸಚಿವರು, ಕಂದಾಯ ಸಚಿವರು, ಕೃಷಿ ಸಚಿವರು ಬೈರೇಗೌಡರು ಮತ್ತು ಎನ್ ಚೆಲುವರಾಯಸ್ವಾಮಿ ಇಬ್ಬರೂ ಕೂಡ ದೆಹಲಿಗೆ ಹೋಗಿ ಕಂದಾಯ ಮಂತ್ರಿಗಳನ್ನು, ಕೃಷಿ ಸಚಿವರನ್ನು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಹಲವಾರು ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ. ಆದರೂ ಸುಧಾ ಅವರು ಅಲ್ಲಿರ್ತಕ್ಕಂಥ ಅಧೀನ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಬಂದದರ ಮೇರೆಗೆ ಅಧ್ಯಯನ ತಂಡ ಬಂದು ಮಂಡ್ಯದಲ್ಲಿ ಎಲ್ಲ ಅಧ್ಯಯನವನ್ನು ಮಾಡಿ ವರದಿಯನ್ನು ಕೊಟ್ಟಿದೆ. ವರದಿ ಹೆಂಗೆ ಕೊಟ್ಟಿದೆ, ಇದರಲ್ಲಿ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಅವರಿಗೆ ಹಣ ಕೊಡ್ತಕ್ಕ ಬಿಡುಗಡೆ ಮಾಡ್ತಕ್ಕಂಥದ್ದು ಸರಿ ಅಂತ ಹೇಳಿರ್ತಕ್ಕಂಥ ಶಿಫಾರಸನ್ನು ಮಾಡಿದರೂ ಸುಧಾ ಆ ಶಿಫಾರಸನ್ನು ಯಾವುದೇ ಸಭೆ ಸೇರಿ ಅಮಿತ್ ಶಾ ಅವರಾಗಲಿ, ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರಾಗಲಿ ಒಂದು ಸಭೆ ಮಾಡಿ ತಕ್ಷಣವೇ, ಏಕೆಂದರೆ ಈ ಪ್ರಾಕೃತಿಕ ವಿಕೋಪದ ನಿಧಿ ಇರತಕ್ಕಂಥದ್ದು ತಕ್ಷಣವೇ ಬಿಡುಗಡೆ ಮಾಡೋದಕ್ಕೆ ಅದಕ್ಕೋಸ್ಕರ ಇರತಕ್ಕಂಥದ್ದು. ಆದರೆ ಅದನ್ನು ಹಣ ಬಿಡುಗಡೆ ಮಾಡದೆ ಇದರವರೆಗೆ ನಾವು ಕೊನೆಗೆ ಘನ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಒಂದು ದುರಂತ ಪರಿಸ್ಥಿತಿಗೆ ತಳ್ಳಿರ್ತಕ್ಕಂಥ BJP ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ನೀಡದೆ ಅನ್ಯಾಯ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನ್ಯಾಯಾಲಯದ ಮೆಟ್ಟಿಲು ಏರಿದ ಪರಿಣಾಮ ಶೀಘ್ರವೇ ಹಣ ಬಿಡುಗಡೆ ಮಾಡುವಂತೆ ಆದೇಶಿಸಿದ್ದು ಸ್ವಾಗತಾರ್ಹ ಎಂದರು. ರಾಜ್ಯದಲ್ಲಿ 27 ಮಂದಿ BJP ಮತ್ತು JDS ಸಂಸದರು ಬರ ಪರಿಹಾರ ನೀಡುವಂತೆ ಮನವಿ ಮಾಡಲಿಲ್ಲ. ಆದರೆ ಈಗ ಮೇಕೆದಾಟು ಯೋಜನೆಯನ್ನು ನಾವು ಮಾಡಿಯೇ ತೀರುತ್ತೇವೆ, ಕಾವೇರಿ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ, ನಮ್ಮನ್ನು ಬೆಂಬಲಿಸಿ ಎಂದು ಸುಳ್ಳನ್ನು ಹೇಳುತ್ತಿದ್ದಾರೆ. ಆದ್ದರಿಂದ ಇಂತಹ ಸುಳ್ಳನ್ನು ನಂಬದೆ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡ ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. 27 ಜನ ಸಂಸದರಿದ್ದರೂ ಕೂಡ, ಮೈತ್ರಿ ಸರ್ಕಾರ 27 ಜನ ಸಂಸದರಿದ್ದರೂ ಕೂಡ ಇದರಲ್ಲಿ ಕೇಂದ್ರದಲ್ಲಿ ಅವರ ಒಂದು ಒತ್ತಡವನ್ನು ಏರಿ ಹಣವನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ 27 ಜನ ಸಂಸದರನ್ನ ಕರ್ನಾಟಕ ನಾವು ಕಳಿಸಿದ್ದೀವಿ ಅಂತ ಹೇಳಿದ್ರೆ ನಮಗೆ ನಿಜಕ್ಕೂ ಅದು ನಮ್ಮ ದೌರ್ಭಾಗ್ಯ. ಇಂಥವ್ರನ್ನ ಕಳಿಸ್ಕೊಟ್ಟಿದ್ದೀವಿ, ಮಾತನಾಡದೇ ಇರತಕ್ಕಂಥವ್ರನ್ನ, ಬರ ಪರಿಹಾರಕ್ಕೆ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು, ಮತ್ತು ನಮಗೆ ಬರಬೇಕಾದಂಥ GST ನಮ್ಮ ಪಾಲಿನ ತೆರಿಗೆ ಹಣವನ್ನು GST ಇದನ್ನು ಹಣ 1,85,000 ಕೋಟಿ ಬರಬೇಕು ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ನ್ಯಾಯಯುತವಾಗಿ ಬರಬೇಕಾದಂಥದ್ದು.
ಗೋಷ್ಠಿಯಲ್ಲಿ ಕೀಲಾರ ಚನ್ನೇಗೌಡ, ಕೀಲಾರ್ ಕೃಷ್ಣ, ಶಿವಲಿಂಗಣ್ಣ, ಮಾಜಿ ನಗರಸಭೆ ಸದಸ್ಯ ಶಂಕರೇಗೌಡ, ಕೆಂಪರಾಜು ಉಪಸ್ಥಿತರಿದ್ದರು. ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವೆಂಕಟರಮಣಗೌಡ ಅವರನ್ನು ಬೆಂಬಲಿಸುವುದಾಗಿ ಅಖಿಲ ಕರ್ನಾಟಕ ಅರುಂಧತಿಯಾರ್ ಪೌರ ಕಾರ್ಮಿಕ ಮಹಾಸಭಾ ಮತ್ತು ಮಂಡ್ಯ ಜಿಲ್ಲಾ ಆದಿ ದ್ರಾವಿಡ ಸಫಾಯಿ ಕರ್ಮಚಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಆರ್ ಕೃಷ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೌರ ಕಾರ್ಮಿಕ ಕುಟುಂಬಗಳಿಗೆ 40,000 ಸಹಾಯಧನ ನೀಡಿದೆ. ಪುನರ್ವಸತಿ ಯೋಜನೆಯನ್ನ ಜಾರಿಗೆ ತಂದಿದೆ ಎಂದರು. ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ರಾಜ್ಯದ ಎಲ್ಲಾ ವಸತಿ ಶಾಲೆಗಳಲ್ಲಿ ನೇರ ಪ್ರವೇಶ ಕಲ್ಪಿಸಿ ಉಚಿತ ಶಿಕ್ಷಣ ಭಾಗ್ಯ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ. 30 ವರ್ಷಗಳಿಂದ ಹೊರಗುತ್ತಿಗೆಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಮಾಡಿದ್ದ ಎಲ್ಲ ಪೌರ ಕಾರ್ಮಿಕರಿಗೆ ಗುತ್ತಿಗೆ ಪದ್ಧತಿ ರದ್ದುಗೊಳಿಸಿ ನೇರ ಪಾವತಿ ಮತ್ತು ನೇರ ನೇಮಕಾತಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ. ಅಲ್ಲದೆ ಬಾಕಿ ಇರುವ 24,000 ಗುತ್ತಿಗೆ ಪೌರ ಕಾರ್ಮಿಕರನ್ನು ಖಾಯಂಗೊಳಿಸುವುದಾಗಿ ತಿಳಿಸಿದ್ದು, ಈ ಸರ್ಕಾರ ಪೌರ ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸುತ್ತಿರುವುದಾಗಿ ತಿಳಿಸಿದರು. ಮತ್ತು ಕೊಳಗೇರಿ ಮಂಡಳಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮಲ್ಲಿ ಜಾಸ್ತಿ ಕೊಳಗೇರಿ ಮಂಡಳಿಯಲ್ಲೇ ಇದ್ದದ್ದು ಆ ಮನೆಗಳು ಒಬ್ಬೊಬ್ಬರು 50,000 ರಿಂದ 60,000 ರೂಪಾಯಿ ದುಡ್ಡು ಕಟ್ಟಬೇಕಾಯಿತು. ಅದನ್ನು ಮನ್ನಾ ಮಾಡಿದ್ದಾರೆ. ಮನ್ನಾ ಮಾಡಿ ಈಗ ಹಕ್ಕುಪತ್ರ ಕೊಟ್ಟು ಖಾತೆ ಮಾಡಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಮತ್ತು ಈಗ ಇತ್ತೀಚೆಗೆ ತಮಗೆಲ್ಲ ತಿರ್ತಕ್ಕಂಥ ಈ ಬಜೆಟಲ್ಲಿ ಲಾಸ್ಟು ಬಜೆಟಲ್ಲಿ 74,005 ಪೌರ ಕಾರ್ಮಿಕರನ್ನ ಇನ್ನೂ ಬಾಕಿ ಇರೋರನ್ನ ಕಾಯಂ ಮಾಡಬೇಕಂತ ಅನುಮೋದನೆ ಸಹ ತಗೊಂಡಿದೆ. ಆ ಅನುಮೋದನೆ ತಗೊಂಡು ಈಗ ಚುನಾವಣೆ ಬಂದಿರೋದ್ರಿಂದ ಅದು ಪೆಂಡಿಂಗ್ ಆಗಿದೆ. ಮಾನ್ಯ ಕಾರ್ಮಿಕರ ಉದ್ಯೋಗ ಭದ್ರತೆಯನ್ನು ಕೊಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಅಂತ ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನನ ಉಳಿಸಿ ನಮ್ಮ ಪೌರ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ನಾವು ಡೆವಲಪ್ಮೆಂಟ್ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕಂತ ಈ ಮೂಲಕ ಕೋರ್ಕೋತಾ ಇದ್ದೀನಿ. ಗೋಷ್ಠಿಯಲ್ಲಿ ನಾಗಮಣಿ, ಪಳನಿಸ್ವಾಮಿ, ಗಣೇಶ, ರವಿ, ಮಂಜುನಾಥ್, ರಂಗನಾಥ, ನವೀನ್, ನಾಗರಾಜು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಅಘಲಯ್ಯ, ಭಾರತೀಪುರ ಕ್ರಾಸ್, ರಂಗನಾಥಪುರ ಕ್ರಾಸ್, ಸಂತೆಬಾಚಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸ್ಟಾರ್ ಚಂದ್ರು ಅವರು ರೋಡ್ ಶೋ ಮೂಲಕ ಬಿರುಸಿನ ಮತಯಾಚನೆ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಅಘಲಯ್ಯ, ಭಾರತೀಪುರ ಕ್ರಾಸ್, ರಂಗನಾಥಪುರ ಕ್ರಾಸ್, ಸಂತೆಬಾಚಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸ್ಟಾರ್ ಚಂದ್ರು ಅವರು ರೋಡ್ ಶೋ ಮೂಲಕ ಬಿರುಸಿನ ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಸ್ಟಾರ್ ಚಂದ್ರು ಅವರು, ಮಂಡ್ಯ ಜಿಲ್ಲೆಯ ಮನೆ ಮಗನಾಗಿರುವ ನನ್ನನ್ನು ಗೆಲ್ಲಿಸುವ ಮೂಲಕ ಜಿಲ್ಲೆಯ ಸ್ವಾಭಿಮಾನವನ್ನು ಎತ್ತಿ ಹಿಡಿಯಬೇಕು. ನನ್ನನ್ನು ಗೆಲ್ಲಿಸಿದರೆ ಅರ್ಧಕ್ಕೆ ನಿಂತಿರುವ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಏತ ನೀರಾವರಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸಲು ಶ್ರಮಿಸುತ್ತೇನೆ. ಅಘಲಯ್ಯ ಗ್ರಾಮದಲ್ಲಿ ಅಪೂರ್ಣಗೊಂಡಿರುವ ಸಮುದಾಯ ಭವನವನ್ನು ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಿಸಲು ಪ್ರಥಮ ಆದ್ಯತೆ ನೀಡುತ್ತೇನೆ. ಜೊತೆಗೆ ಕೆಆರ್ಪೇಟೆ ಪಟ್ಟಣಕ್ಕೆ ರೈಲು ಮಾರ್ಗವನ್ನು ತಂದುಕೊಡುವ ಮೂಲಕ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕೈಜೋಡಿಸುತ್ತೇನೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿಲ್ಲ ಎಂಬ ಕೊರಗನ್ನ ದೂರ ಮಾಡಿ ಸಂಸದನಾಗಿ ಹಾಗೂ ಶಾಸಕನಾಗಿಯೂ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇನೆ. ಕಾರ್ಯಕರ್ತರ ನೋವು ನಲಿವುಗಳಿಗೆ ಧ್ವನಿಯಾಗುತ್ತೇನೆ ಎಂದು ಸ್ಟಾರ್ ಚಂದ್ರು ಭರವಸೆ ನೀಡಿದರು. ಅವಕಾಶ ಮಾಡಿಕೊಡಿ. ಈ ಕೆರೆಗೆ ಏತ ನೀರಾವರಿಯನ್ನು ನಿಂತಿದೆ. ಕೆರೆ ಒಂದು ವರ್ಷದಲ್ಲಿ ಅದನ್ನು ಪೂರ್ಣಗೊಳಿಸಿ ನಾನು ಗೆಲ್ಸು, ನಾನು ಪೂರ್ಣಗೊಳಿಸ್ತೇನೆ. ಸಮುದಾಯವನ್ನು ಅರ್ಧಕ್ಕೆ ನಿಂತಿದೆ. ನಾನು ಕಲಿಯಬೇಕಂತದೆ. ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ಅದೇ ತಗೊಂಡು ನಾನು ಕೆಲಸ ಮಾಡಿಸ್ಕೊಡ್ತೀನಿ. ದಯವಿಟ್ಟು ನಾನು ಗೆಲ್ಸಿದಾಗ ಸಮುದಾಯ ಭವನ ಮತ್ತು ಏತ ನೀರು ಎರಡನ್ನೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅದನ್ನು ಕೈ ಮುಗಿ ಕೇಳ್ಕೊತೀನಿ. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮಾತನಾಡಿ, ಕಳೆದ ಬಾರಿಯೂ ಸ್ಥಳೀಯ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರನ್ನ ಗೆಲ್ಲಿಸುವ ಮೂಲಕ ಜಿಲ್ಲೆಯ ಜನತೆಗೆ ಮಂಡ್ಯದ ಸ್ವಾಭಿಮಾನವನ್ನ ಉಳಿಸಿದ್ದೀರಿ. ಈಗ ಅದೇ ಮಾದರಿಯಲ್ಲಿ ಈ ಬಾರಿಯೂ ಸ್ಥಳೀಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ವೆಂಕಟರಮಣೇಗೌಡ ಅವರ ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ
ಯುವಕರು ಅರ್ಥ ಮಾಡ್ಕೊಂಡು ಮತವನ್ನು ಹಾಕೋದ್ರ ಮುಖೇನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಈ ಸಂದರ್ಭದಲ್ಲಿ ಮೈಶುಗರ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ತಾಲೂಕು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಘಲಯ್ಯ, ಎಎಸ್ ರಮೇಶ್, ಕಾಂಗ್ರೆಸ್ ಮುಖಂಡರಾದ ಬಿಎಲ್ ದೇವರಾಜು, ವಿಜಯರಾಮೇಗೌಡ, ಎಂಡಿ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಘಲಯ್ಯ ಮಂಜುನಾಥ್, ಮಹಡಿ ಮಂಜಣ್ಣ ಸೇರಿದಂತೆ ನೂರಾರು ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ರಂಗನಾಥಪುರ ಕ್ರಾಸ್ನಲ್ಲಿರುವ ಮಾಜಿ ಸ್ಪೀಕರ್ ಕೃಷ್ಣ ಅವರ ಪುತ್ಥಳಿಗೆ ಹೂಮಾಲೆ ಹಾಕಿ ಗೌರವ ಸಲ್ಲಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಸಮಾವೇಶವು ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಸಾಥ್ ನೀಡಿದರು. ಅವರು ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಸಮಾವೇಶವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಬಿಜೆಪಿ ಕಾರ್ಯಕರ್ತರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರುವುದರಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪ್ರಾಮಾಣಿಕತೆಯಿಂದ ದುಡಿಯುವ ಮನಸ್ಸು ಹೊಂದಿದ್ದಾರೆ. ದೇಶದಲ್ಲಿ ಎನ್ಡಿಎ ನೇತೃತ್ವ ವಹಿಸಿರುವ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ರಾಜ್ಯದ ಎಲ್ಲ 28 ಲೋಕಸಭಾ ಸ್ಥಾನಗಳಲ್ಲಿಯೂ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಲೇಬೇಕಾಗಿರುವುದರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಜೆಡಿಎಸ್ ಅಭ್ಯರ್ಥಿ ಕುಮಾರಣ್ಣ ಅವರಿಗೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 50,000 ಹೆಚ್ಚುವರಿ ಮತಗಳನ್ನು ಕೊಡಿಸಲು ಬಿಜೆಪಿ ಕಾರ್ಯಕರ್ತರು ಹಣಕಾಸು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯಾದರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಭರ್ಜರಿ ಗೆಲುವು ತಂದುಕೊಡಬೇಕು ಎಂದು ನಾರಾಯಣಗೌಡ ಕೈ ಮುಗಿದು ಮನವಿ ಮಾಡಿದರು. ಮಾಡ್ತಾವ್ರೆ ನಮ್ಮವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಜೆಡಿಎಸ್ ಹತ್ರ ಕಾಸಿಗೆ ಕೈ ಒಡ್ಡಿಲ್ಲ, ಅರ್ಥ ಮಾಡ್ಕೊಳ್ಳಿ. ಏನೋ ಸ್ವಲ್ಪ ಅಮೌಂಟ್ ಕಳಿಸಿದ್ದಾರೆ, ಒಂದ್ ಕಡೆ ಇಟ್ಟಿದ್ದೀವಿ ಅಧ್ಯಕ್ಷರೇ. ನಾವು ಸ್ವಂತ ಡೀಸೆಲ್ ಪೆಟ್ರೋಲ್ ಹಾಕೊಂಡು ಓಡಾಡ್ತಾ ಇರುವಂತದ್ದು. ಇದನ್ನ ನಾವು ದೇಶದ ಮಟ್ಟಕ್ಕೆ ತೋರ್ಬೇಕಾಗ್ತದೆ, ಅರ್ಥ ಮಾಡ್ಕೊಳ್ಳಿ. ಪ್ರಾಮಾಣಿಕವಾಗಿ ನಾವು ಓಟನ್ನ ಹಾಕಿಸಿ ನಮ್ಮ ಎನ್ಡಿಎ ಅಭ್ಯರ್ಥಿ ಕುಮಾರಣ್ಣನ ಗೆಲ್ಸೋ ಕೆಲಸ ಮಾಡುವಂಥದ್ದು ನಮ್ಮ ಧರ್ಮ. ಇಲ್ವನ ಮಾಡಬೇಕ ಗೆದ್ದಾಗಿದೆ, ತೊಂದರೆ ಏನಿಲ್ಲ. ಅದು ಅತಿ ಹೆಚ್ಚು ಬಹುಮತದಿಂದ ನಾವು ಗೆಲ್ಸೋದ್ರಿಂದ ನರೇಂದ್ರ ಮೋದಿ ಅವರ ಹತ್ರ ಮಿನಿಸ್ಟರ್ ಆಗ್ಬೋದು ಅಂತ ಹೇಳಿ ನೀವು ಹೇಗೆ ನಿರೀಕ್ಷೆ ಮಾತಾಡ್ತಾರೆ. ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ, ಹೇಳು ದಾರಿ ತಕ್ಕಂಡು ನಾವಿನ್ನೂ ಅರ್ಧದಲ್ಲಿ ಇದ್ದೀವಿ. ನಾನು ಸಂತೋಷನ, ನಾನು ಅರ್ಧದಿಂದಲೇ 40% ಸಂತೋಷ. ಈಗ ಹೊಸದಾಗಿ ಟ್ರೈನಿಂಗ್ ಅಲ್ಲೋಣ ಇಲ್ಲ, ಅದಕ್ಕೆ ಪಾಲಿಸಿ ನಮ್ಮ ಪಕ್ಷದಲ್ಲಿ. ಕೃಷ್ಣರಾಜಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಬಿಜೆಪಿ ತಾಲೂಕು ಉಸ್ತುವಾರಿ ವಹಿಸಿದಂತಹ ರಾಶಿ ಸಿದ್ದರಾಜುಗೌಡ, ಕೃಷ್ಣಪ್ಪ, ಶ್ರೀರಂಗಪಟ್ಟಣದ ಉಮೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಪುರಸಭೆ ಸದಸ್ಯ ಬಸ್ ಸಂತೋಷ್ ಕುಮಾರ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಸೇರಿದಂತೆ ನೂರಾರು ಜನರು ಸಭೆಯಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಯಶಸ್ವಿಯಾಗಿ ಜರುಗಿದ ಬಿಜೆಪಿ ಜೆಡಿಎಸ್ ಯುವ ಸಮಾವೇಶ. ಕಾಂಗ್ರೆಸ್ನಿಂದ ದೇಶ ದಿವಾಳಿ ಎಂದ ಸಿಟಿ ರವಿ, ಎನ್ಡಿಎ ಅಭ್ಯರ್ಥಿ ಬೆಂಬಲಿಸಲು ಗಣ್ಯರ ಮನವಿ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಟ ದರ್ಶನ್ ಪ್ರಚಾರ. ಸ್ಟಾರ್ ನಟನಿಗೆ ಸಚಿವ ಚಲುವರಾಯಸ್ವಾಮಿ, ಶಾಸಕರು ಸಾಥ್. ವೆಂಕಟರಮಣಗೌಡರನ್ನ ಬೆಂಬಲಿಸಲು ಮನವಿ. ಅಕ್ರಮವಾಗಿ ಕಸಾಯಿ ಖಾನೆಗೆ ಹಸುಗಳ ಸಾಗಾಟ. ಯುವಕರ ತಂಡದಿಂದ ದಾಳಿ, ಹಸುಗಳು ರಕ್ಷಣೆ. ಚನ್ನಪಟ್ಟಣದಲ್ಲಿ ದೂರು ದಾಖಲು. ನಮ್ಮ ಮತ ನಮ್ಮ ಹಕ್ಕು ಕಾರ್ಯಕ್ರಮ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ಆಯೋಜನೆ. ಕರಪತ್ರ ಹಂಚಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ಕಾರ್ಯಕರ್ತರು. ಕೆಆರ್ಪೇಟೆಯಲ್ಲಿ ಕುಮಾರಸ್ವಾಮಿ ಪರ ಬಿರುಸಿನ ಪ್ರಚಾರ. ಶಾಸಕ ಮಂಜು ಅವರಿಂದ ಮನೆ ಮನೆಗೆ ತೆರಳಿ ಮತಯಾಚನೆ. ಮಾಜಿ ಮುಖ್ಯಮಂತ್ರಿ ಗೆಲ್ಲಿಸಲು ನಾರಾಯಣಗೌಡ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.